ನೀವು ನೋಡಿ ಇನ್ಸ್ವಿಂಗರ್ ಹಾಕೋರ್ದೆಲ್ಲ ಬಾಡಿ ಫಾಲ್ ಆಗ್ತಾ ಇರುತ್ತೆ ಅಥವಾ ರಿಸ್ಟ್ ಕಂಟ್ರೋಲಲ್ಲೇ ಇರಲ್ಲ. ಸೊ ಅದಕ್ಕೆ ಸ್ವಿಂಗ್ನ ಕಂಟ್ರೋಲ್ ಮಾಡೋದು ಖಂಡಿತ ಹೇಳ್ಕೊಡ್ತೀನಿ, ಬಟ್ ಇನ್ಸ್ವಿಂಗರ್ ಹೇಗೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್, ದಿಸ್ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಕ್ರಿಕೆಟ್ ಸೀಕ್ರೆಟ್ 100 days 101 ಕ್ರಿಕೆಟ್ ಟೆಕ್ನಿಕ್. ಸೊ ನಾವಿವತ್ತು ಇನ್ಸ್ವಿಂಗರ್ ಬಂದಿದ್ದೀನಿ. ಆನೆಸ್ಟ್ಲಿ ನಾನು ಕೇಳಿದ್ರೆ ಇನ್ಸ್ವಿಂಗ್ ಹೇಳ್ಕೊಡೋ ಬದಲು ಇನ್ಸ್ವಿಂಗರ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದು ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕೆಂದರೆ 90% ಬೌಲರ್ಸು ನಿಮಗೆ ಇನ್ಸ್ವಿಂಗರ್ಸೇ ಸಿಗ್ತಾರೆ. ಯಾಕೆಂದರೆ ಡಿಫಾಲ್ಟ್ ಅವ್ರ ಬೌಲಿಂಗ್ ಆ್ಯಕ್ಷನು ಅವ್ರದ್ದು ಹೆಡ್ ಫಾಲಿಂಗ್ ಎಲ್ಲ ಇದ್ದಾಗ ರಿಸ್ಟ್ ಪೊಸಿಷನ್ ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಜಾಸ್ತಿ ಡೌನ್ ದ ಲೆಗ್ಗೆ ಹಾಕ್ತಾರೆ. ಸೊ ನೀವು ಯಾವುದೇ ಕ್ಲಬ್ ಕ್ರಿಕೆಟಲ್ಲಿ ಇರ್ಬೋದು, ಜೂನಿಯರ್ ಲೆವೆಲಲ್ಲಿ ನೀವು ನೋಡಿ ಇನ್ಸ್ವಿಂಗರ್ ಹಾಕೋರ್ದೆಲ್ಲ ಬಾಡಿ ಫಾಲ್ ಆಗ್ತಾ ಇರುತ್ತೆ ಅಥವಾ ರಿಸ್ಟ್ ಕಂಟ್ರೋಲಲ್ಲೇ ಇರಲ್ಲ. ಸೊ ಅದಕ್ಕೆ ಸ್ವಿಂಗ್ನ ಕಂಟ್ರೋಲ್ ಮಾಡೋದು ಖಂಡಿತ ಹೇಳ್ಕೊಡ್ತೀನಿ, ಬಟ್ ಇನ್ಸ್ವಿಂಗರ್ ಹೇಗೆ ಹಾಕ್ತಾರೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಸಿಮ್ ಪೊಸಿಷನ್ನೇ ಕೀ ಪಾಯಿಂಟ್. ನಮಗೆ ಸಿಮ್ ಪೊಸಿಷನ್ನು ಯಾವ ರೀತಿ ಕಡೆ ಇರುತ್ತೆ ನ್ಯೂ ಬಾಲಲ್ಲಿ, ಬ್ಯಾಕ್ ಸ್ಪಿನ್ ಎಷ್ಟಿರುತ್ತೆ ಆ ಕಡೆ ಸ್ವಿಂಗ್ ಆಗುತ್ತೆ, ಅಷ್ಟು ಸ್ವಿಂಗ್ ಆಗುತ್ತೆ. ಸೊ ಇಲ್ಲಿ ಬ್ಯಾಕ್ ಸ್ಪಿನ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಪೊಸಿಷನ್ನು ಕೂಡ. ಸೊ ಇದನ್ನು ಡಿಸೈಡ್ ಮಾಡೋದು ನಮ್ಮ ರಿಸ್ಟ್ ಪೊಸಿಷನ್. ಸೊ ನನ್ನ ರಿಸ್ಟ್ ಪೊಸಿಷನ್ನು ನನಗೆ ಕಂಟ್ರೋಲ್ ಇದೆ ಅಂದರೆ ನಾನು ರಿಸ್ಟ್ ಪೊಸಿಷನಲ್ಲಿ ಇಲ್ಲಿ ಆಟ ಆಡ್ಬೋದು. ಲಾಸ್ಟ್ ಮೂಮೆಂಟಲ್ಲಿ ನಾನು ಪುಷ್ ಮಾಡ್ಬೋದು ಬಾಲ್ನ ಇನ್ ಸ್ವಿಂಗರ್ ಕಡೆಗೆ ಹಾಗೆ ಔಟ್ ಸ್ವಿಂಗರ್ ಕಡೆಗೆ. ಬಟ್ ನನಗೆ ಅಷ್ಟು ಕಂಟ್ರೋಲ್ ಇಲ್ಲ ಅಂದಾಗ ಸ್ಟಡಿ ರಿಸ್ಟ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ರಿಸ್ಟ್ ಬಾಲ್ ಆಗ್ತಿಲ್ಲ, ಸ್ಟಡಿ ರಿಸ್ಟ್ ಇದೆ ಅಂದ್ರೂ ಸೊ ನನಗೆ ಇಲ್ಲಿ ಸೀಮ್ ಪೊಸಿಷನ್ನ ನಾನು ಒಳಗಡೆ ತೊಗೋಬೇಕಾಗುತ್ತೆ ಬಾಲಲ್ಲಿ. ಸೊ ಇಲ್ಲಿ ಒಳಗಡೆ ತೊಗೊಂಡಾಗ ನಾನು ನಾರ್ಮಲ್ ರಿಲೀಸ್ ಮಾಡಿದ್ರು ನನಗೆ ಇನ್ ಸ್ವಿಂಗರ್ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಇದು ಸ್ಟಡಿ ರಿಸ್ಟ್ ಇದ್ರೆ. ರಿಸ್ಟ್ ಕಂಟ್ರೋಲ್ ಇಲ್ಲ ಅಂದಾಗ ಹೆಡ್ ಫಾಲ್ ಆಗ್ತಿದೆ ಅಂದಾಗ ಬಾಡಿ ಫಾಲ್ ಆಗುತ್ತೆ, ಬಾಡಿ ಫಾಲ್ ಆದಾಗ ರಿಸ್ಟ್ ಫಾಲ್ ಆಗುತ್ತೆ. ಸೊ ಇಲ್ಲಿಂದ ಇನ್ ಸ್ವಿಂಗರೇ ಹೋಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೇಗೆ ಲ್ಯಾಂಡ್ ಮಾಡಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಅಪ್ಪರ್ ಬಾಡಿ ನಿಂತಿರುತ್ತೆ. ಅಪ್ಪರ್ ಬಾಡಿ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ನಮ್ಮ ರಿಸ್ಟ್ ಪೊಸಿಷನ್ನು ಯಾವ ರೀತಿ ಇದೆ ಅನ್ನೋದು ಡಿಫೆಂಡ್ ಆಗುತ್ತೆ. ಸೊ ಅದಕ್ಕೆ ಪ್ರತಿಯೊಂದು ಬಾಡಿ ಪಾರ್ಟ್ಸ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಬೇಕಾಗುತ್ತೆ ಒಂದು ಫಾಸ್ಟ್ ಬೌಲರು ಒಂದು ಎಫೆಕ್ಟಿವ್ ಆಗಿ ಹಾಕಬೇಕು ಅಂದರೆ. ಸೊ ಫಾಸ್ಟ್ ಆಗಿರ್ಬೋದು ಅಥವಾ ಸ್ವಿಂಗ್ ಆಗಿರ್ಬೋದು. ಇಲ್ಲಿ ತುಂಬ ಜನಕ್ಕೆ ಯಾಕೆ ರಿಸ್ಟ್ ಫಾಲ್ ಆಗ್ತಿದೆ ಅಥವಾ ಹೆಡ್ ಫಾಲ್ ಆಗ್ತಿದೆ, ಕಂಟ್ರೋಲ್ ಹೇಗೆ ಮಾಡಬೇಕು, ಬೇಡಪ್ಪ ಇನ್ಸ್ವಿಂಗರೇ ಬೇಡ ನನಗೆ ಡೌನ್ ದ ಲೆಗ್ ಹೋಗ್ತಾ ಇದೆ ಅನ್ನೋ ತಲೆನೋವು ಇದ್ದೇ ಇರುತ್ತೆ. ಸೊ ಆವಾಗ ನೀವು ಮಾಡಬೇಕಾಗಿರೋದು ಅಕ್ರಾಸ್ ದ ಸಿಮ್ ಹೋಗಬೇಕಾಯಿತು. ಎಸ್, ಇಲ್ಲಿ ಸ್ವಿಂಗ್ನ ನೀವು ಕಂಟ್ರೋಲ್ ಮಾಡೋದಕ್ಕೆ, ಕಟ್ ಮಾಡೋದಕ್ಕೆ ಅಕ್ರಾಸ್ ಸಿಮ್ ಹೋಗಬೇಕಾಗುತ್ತೆ. ಇಲ್ಲಿ ನಮಗೆ ಆಗಲೇ ಹೇಳಿದಂತೆ ಬ್ಯಾಕ್ ಸ್ಪಿನ್ ಈ ರೀತಿ ಇರೋದ್ರಿಂದ ನಮಗೆ ಸಿಮ್ಗೆ ಚಾನ್ಸ್ ಕೊಡ್ತಿಲ್ಲ ಟ್ರಾವೆಲ್ ಮಾಡೋದಕ್ಕೆ, ಈ ರೀತಿ ಟ್ರಾವೆಲ್ ಮಾಡೋಕ್ಕೆ ಚಾನ್ಸ್ ಕೊಡ್ತಿಲ್ಲ. ಅಕ್ರಾಸ್ ದ ಸಿಮ್ ಹೋಗ್ತಿರೋದ್ರಿಂದ ನಮಗೆ ಸ್ವಿಂಗ್ ಆಗಲ್ಲ. ಎಸ್, ಇದೇ ಥಿಯರಿ ನಿಮಗೆ ಥ್ರೋಯಿಂಗ್ ಅಂತ ಬಂದಾಗಲೂ ಹೋಗೋದು. ಸೊ ಸಿಮ್ ಮೇಲೆ ಇಟ್ಕೊಂಡು ಎಸೆಯಲ್ಲ, ಸ್ವಿಂಗ್ ಆಗುತ್ತೆ ಏರಲ್ಲಿ, ಅದಕ್ಕೆ ಅಕ್ರಾಸ್ ಸಿಮ್ ಇಟ್ಕೊಂಡು ಎಸೆಯೋದು. ಸೊ ಇಲ್ಲಿ ಬೌಲಿಂಗ್ ಅಂತ ಬಂದಾಗಲೂ ಸ್ವಿಂಗ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಕಟ್ ಮಾಡೋದಕ್ಕೆ ಅನ್ನೆಸರಿ ವೈಡ್ ಹೋಗ್ತಿದೆ, ಸ್ವಿಂಗ್ ನಮ್ಗೆ ಇನ್ನೂ ಕಂಟ್ರೋಲಲ್ಲಿ ಇಲ್ಲ ಅಂದಾಗ ಅಕ್ರಾಸ್ ದ ಸಿಮ್ ಹೋಗಿ ಬಾಲ್ನ ಹಾಕ್ಬೇಕಾಗುತ್ತೆ. ಇವನ್ ರಿಸ್ಟ್ ಫಾಲ್ ಆದರೂ ಕೂಡ ನಿಮಗೆ ಲೆಗ್ ಸ್ಟಂಪ್ ಮೇಲೆ ಹೋಗ್ಬೋದು, ಅಲ್ಲಿಂದ ಸ್ವಿಂಗ್ ಆಗಿ ಆಚೆ ಹೋಗಲ್ಲ. ಸೊ ಇಲ್ಲಿಂದ ನಿಮಗೆ ಬೆಟರ್ ಕಂಟ್ರೋಲ್ ಸಿಗುತ್ತೆ. ಇದು ಒನ್ ಆಫ್ ದ ಕೀ ಸೀಕ್ರೆಟ್ಸು ಒಂದು ಸ್ವಿಂಗ್ನ ಕಟ್ ಮಾಡೋದಕ್ಕೆ, ಸ್ವಿಂಗ್ನ ಕಲಿಯೋದಕ್ಕಿಂತ. ಇನ್ ಸ್ವಿಂಗ್ ಬೌಲರು ಔಟ್ ಸ್ವಿಂಗ್ ಹಾಕೋಕ್ಕಾಗಲ್ವಾ? ಎಸ್, ಹಾಕ್ಬೋದು. ತುಂಬ ರೇರ್ ಕ್ವಾಲಿಟಿ ಅದು. ತುಂಬ ಕಮ್ಮಿ ಜನ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಎರಡೂ ಹಾಕೋಂಥದ್ದು. ಇಲ್ಲಿ ರಿಸ್ಟ್ ಮೊಬಿಲಿಟಿನೇ ಇಂಪಾರ್ಟೆಂಟ್ ಆಗುತ್ತೆ, ಎಷ್ಟು ಎಫೆಕ್ಟಿವ್ ಆಗಿ ರಿಸ್ಟ್ ಯೂಸ್ ಮಾಡ್ತೀವಿ ಅನ್ನೋದ್ರ ಮೇಲೆ. ಹಾಗೆ ಇನ್ ಸ್ವಿಂಗರ್ ಬೌಲರ್ಸು ಔಟ್ ಸ್ವಿಂಗರ್ ಟ್ರೈ ಮಾಡಿದ್ರೆ ಏನಾಗುತ್ತೆ ಅಂದರೆ, ಎಸ್ ಸ್ಟ್ರೈಟ್ ಹೋಗುತ್ತೆ, ಇನ್ ಸ್ವಿಂಗ್ ಬದಲು ಔಟ್ ಸ್ವಿಂಗ್ ಥರ ಸ್ಟ್ರೈಟ್ ಹೋಗುತ್ತೆ, ಬಟ್ ಔಟ್ ಸ್ವಿಂಗ್ ಆಗಲ್ಲ, ಸ್ಟ್ರೈಟೇ ಹೋಗುತ್ತೆ. ಸೊ ಅದನ್ನು ಎಕ್ಸ್ಪೆಕ್ಟ್ ಆಗ್ತಾ ಆಮೇಲೆ ಜಾಸ್ತಿ ಸ್ವಿಂಗ್ ಮಾಡೋಕ್ಕೆ ಕಲಿತಾರೆ. ಸೊ ನೀವು ಔಟ್ ಸ್ವಿಂಗರ್ ಇನ್ ಸ್ವಿಂಗ್ ಬೌಲರ್ ಆಗಿ ಔಟ್ ಸ್ವಿಂಗ್ ಟ್ರೈ ಮಾಡ್ತೀರಾ ಅಂದರೆ, ಆಗ ಬಾಲ್ ಸ್ಟ್ರೈಟ್ ಹೋಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಎಸ್ ನೀವು ದಾರಿಲಿದ್ದೀರಾ, ರೂಟಲ್ಲಿ ಇದ್ದೀರಾ, ಕಲಿತಾ ಇದ್ದೀರಾ. ಸೊ ಇವಾಗ ಸ್ಟ್ರೈಟ್ ಹೋಗ್ತಿದೆ, ನೆಕ್ಸ್ಟು ಸ್ವಲ್ಪ ರಿಸ್ಟ್ ಮೊಬಿಲಿಟಿ ಬರ್ತಾ ನೀವು ಔಟ್ ಸ್ವಿಂಗ್ನ ಕಲಿಬೋದು. ಸೊ ಇದು ಕೀ ಪಾಯಿಂಟ್ಸು, ಕೀ ಇಂಪಾರ್ಟೆಂಟ್ ಥಿಂಗ್ಸು ಸೀಕ್ರೆಟ್ ಆಗಿ ನಿಮಗೆ ತಿಳಿಸ್ಕೊಡ್ತಾ ಇರೋದು. ಸೊ ಗುಡ್ ಲಕ್, ಕೀಪ್ ಇಂಪ್ರೂವಿಂಗ್, ಕೀಪ್ ಎಂಜಾಯಿಂಗ್, ಕೀಪ್ ಲರ್ನಿಂಗ್.